ಗೈಸ್ ಇವಾಗ ಹಾಸ್ಪಿಟಲಿಗೆ ಬಂದು ಈ ಥರ ಚಿಕ್ಕ ಚಿಕ್ಕ ಕಾಳುಗಳು ಹಾಕೊಳೋದಕ್ಕೆ ನಾನು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಭಂಡಾರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವತ್ತಿನ ಲಾಗ್ ಒಂದು ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೆ ನಾನು ಅವರು ಡಿಮಾರ್ಟ್ಗೆ ಹೋಗಿ ಹಾಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಖಾಲಿಯಾಗಿತ್ತು, ವೆಜಿಟೇಬಲ್ಸ್ ತೊಗೊಂಬಂದು ಹಾಗೆ ಮೊಬೈಲ್ ಕವರ್ ಬೇರೆ ಹಾಕಿಸ್ಬೇಕು, ನಿನ್ನೆ ಹೊಡೆದೋಯ್ತು. ಇವತ್ತು ಕಾರಲ್ಲಿ ಬೇಡ ಗಾಡೀಲಿ ಹೋಗೋಣ ಅಂದ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀವಿ. ನಾವು ಶಾಪಿಂಗ್ ಹೋಗೋಕ್ಕೆ ಈವ್ನಿಂಗ್ ಆಗಿತ್ತು. ಸೊ ಅದಕ್ಕೆ ಅಲ್ಲಿ ಗೋಬಿ ಕಾಣಿಸ್ತು, ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಗೋಬಿ ತೊಗೊಳೋಣ ಅಂತ ಹೋದ್ವಿ. ಸೊ ಬಟ್ ನನಗೆ ತಿನ್ನೋಕ್ಕಾಗಲಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಕಿವಿ ನೋವು ಇರೋದ್ರಿಂದ ನನಗೆ ಜಾಸ್ತಿ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ಅವರೇ ತಿಂದರು, ನಾನೊಂದು ಸ್ವಲ್ಪ ತಿನ್ಕೊಂಡು ಹಾಗೆ ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ, ಹಾಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡು ಶಾಪ್ ಮಾಡ್ತಾ ಇದ್ವಿ. ಲಿಸ್ಟ್ ಮಾಡಿರೋ ಐಟಮ್ಸ್ ಬಿಟ್ಟು ಫಸ್ಟು ನಮಗೆ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಲಿಸ್ಟ್ ಮಾಡಿರೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಇನ್ನು ಬಿಲ್ ಮಾಡಿಸೋದಕ್ಕೆ ತುಂಬಾ ಕ್ಯೂ ಇತ್ತು. ಇಲ್ಲೇ ನಮಗೆ ಏನಿಲ್ಲ ಅಂದರೂ 1 ಅವರ್ ಆಯಿತು. ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬರೋ ಅಷ್ಟೊತ್ತಿಗೆ 2 ಅವರ್ಸ್ ಆಯಿತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಸಾಂಬಾರು ಮಾಡಬೇಕು, ಕುಕ್ಕಿಂಗ್ ಮಾಡಿ ತಂದಿರೋದೆಲ್ಲ ಅನ್ಪ್ಯಾಕ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಕಿವಿ ತುಂಬಾ ಪೇಯ್ನ್ ಆಗ್ತಾ ಇದೆ, ನನಗೆ ಏನೂ ತಿನ್ನೋಕ್ಕಾಗ್ತಾ ಇಲ್ಲ ಸರಿಯಾಗಿ. ಸೊ ಅದಕ್ಕೆ ಇವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಇವಾಗ ಅವ್ರಿಗೊಂದು ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀವಿ. ಸೊ ನಾವು ಡಿಮಾರ್ಟಿಂದ ಏನೇನು ತಂದ್ವಿ, ಎಷ್ಟೆಷ್ಟಾಯಿತು ಅಂತ ತೋರಿಸ್ತೀನಿ ಗೈಸ್. ಫುಲ್ಲು ಅನ್ಪ್ಯಾಕ್ ಮಾಡಿದ್ದೀನಿ. ಇಷ್ಟಕ್ಕೆ ಡಿಮಾರ್ಟಲ್ಲಿ ಐಟಮ್ಸ್ ಬಂದು ಇಷ್ಟೇ ತೊಗೊಂಡಿದ್ದು. ಮೊದಲು ಫುಲ್ಲು ಟ್ರಾಲಿ ಫುಲ್ಲು ತೊಗೊಂಡ್ರು ಒಂದು 4000 5000 ಆಗ್ತಿತ್ತು. ಇವಾಗ ಇಷ್ಟು ತೊಗೊಂಡಿರೋದಕ್ಕೆ 4000 ಆಗಿದೆ. ಒಂದು ಟ್ರಾಲಿನೇ ತೊಗೊಳ್ಬೇಕು ಅಂತಂದರೆ ಒಂದು 10,000 ಆಗುತ್ತೆ ಅನಿಸುತ್ತೆ. ಸೊ ಎಲ್ಲ ನೋಡಿ, ಬೇಸಿಕ್ ನೀಡ್ಸ್, ಓಟ್ಸು, ಬ್ರಷು, ಪೇಸ್ಟು, ಕ್ಲಿಪ್ಸು, ಅಕ್ಕಿ, ಅವಲಕ್ಕಿ, ಇಷ್ಟೇ ಬೇಸಿಕ್ ನೀಡ್ಸೇ ತೊಗೊಂಡಿದ್ದು. ಅದಕ್ಕೂ ತುಂಬಾ ಜಾಸ್ತಿನೇ ಆಯಿತು. ಇವಾಗ ಇದನ್ನೆಲ್ಲ ಫುಲ್ಲು ಅನ್ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಈ ಬಾಕ್ಸಿಗೆ ಹಾಕೊತಾ ಇದ್ದೀನಿ. ನಾನು ಈ ಬಾಕ್ಸಸ್ ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಸೊ ಅಕ್ಕಿ, ಬೇಳೆ ಈ ಥರ ಎಲ್ಲ ಹಾಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದನ್ನು ಕೂಡ ಅಷ್ಟೇ ನೋಡಿ, ಈ ತರ ಬಾಕ್ಸಸ್ ನಾನು ತಗೊಂಡಿದ್ದೀನಿ. ಇದನ್ನು ಈ ತರ ಬಾಕ್ಸ್ ಸೆಟ್ ಬರುತ್ತೆ, 4 ಸೆಟ್ ಬರುತ್ತೆ. ಇದು ಅದರಲ್ಲಿ ಫಸ್ಟ್ 1 ಬಾಕ್ಸ್. ಇದಕ್ಕೆ ನಾನು ಓಟ್ಸ್ ಹಾಕಿ ಇಟ್ಕೊಂತೀನಿ. ಸ್ವಲ್ಪ ಓಟ್ಸ್ ಹಾಕಿ ಇದು ಕ್ಲೋಸ್ ಮಾಡಿ ಇಟ್ಕೊಂತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಅಕ್ಕಿ ಸ್ವಲ್ಪ ತುಂಬಾನೇ ಕಮ್ಮಿನೇ ತಗೊಂತೀವಿ. ಯಾಕೆ ಅಂತಂದ್ರೆ ಇವರು ಜಾಸ್ತಿ ರೈಸ್ ಏನೂ ತಿನ್ನೋದಿಲ್ಲ, ನಾವು ರೈಸ್ ತಿನ್ನೋದಿಲ್ಲ. ನಾನು ಅದಕ್ಕೋಸ್ಕರ ಮುದ್ದೆ, ಚಪಾತಿ ಇದೇ ಜಾಸ್ತಿ ಖಾಲಿ ಆಗೋದು ನಮ್ಮ ಮನೇಲಿ ಇಟ್ಟು. ಸೊ ಅಕ್ಕಿ ನಾವು ತಗೊಂಬಂದ್ರೆ ತಿಂಗಳ 5 kg 3 kg ಅಷ್ಟೇ ನಾವು ತಗೊಂಬರೋದು. ಈ ಥರ ಚಿಕ್ಕ ಚಿಕ್ಕ ಕಾಳುಗಳು ಹಾಕೊಳೋದಕ್ಕೆ ನಾನು ಈ ಥರ ಬಾಕ್ಸಸ್ ತೊಗೊಂಡಿದ್ದೀನಿ ಡಿಮಾರ್ಟಿಂದನೇ. ಇದೆಲ್ಲ ಫಸ್ಟು ಹೊಸ್ದಾಗೆ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ನಾನು ಇದೆಲ್ಲ ಹೊಸ್ದಾಗಿ ತೊಗೊಂಡಿದ್ದು. ಸೊ ಇದರಲ್ಲಿ ಜೀರಿಗೆ ಹಾಕ್ಕೊಳ್ತೀನಿ, ಈ ಥರ ಮೆಂತ್ಯ, ಇದರಲ್ಲಿ ಈ ಥರ ಬಾಕ್ಸಸ್ಗಳಲ್ಲಿ ಯಾವುದಾದ್ರೂ ಐಟಮ್ಸ್ಗಳು, ಕಾಳುಗಳೇ ಆಗಲಿ, ಈ ಥರ ಓಂಕಾಳು, ಜೀರಿಗೆ, ಓಂಕಾಳು, ಸೋಂಪು ಈ ಥರ ಎಲ್ಲ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ, ಇದು ಕ್ಯೂಟಾಗಿದೆ ಒಂಥರ ಬಾಕ್ಸಸ್ ಎಲ್ಲ. ಗೈಸ್ ಇವಾಗ ಹಾಸ್ಪಿಟಲಿಗೆ ಬಂದಿದ್ದೀವಿ. ಜಸ್ಟ್ ಕಿವಿ ನೋವಿತ್ತಲ್ಲ ಅದಕ್ಕೋಸ್ಕರ. ಸೊ ಈ ಟೈಮಲ್ಲಿ ಕಿವಿ ನೋವಿದ್ರೆ ದಯವಿಟ್ಟು ಬಿಟ್ಕೋಬೇಡಿ, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಮೆಡಿಸಿನ್ ಹೇಳು. ಕಿವಿ ನೋವಿಲ್ವಾ ಹೇಳು, ಕಿವಿ ನೋವಿಲ್ದೇನೆ ಬಂದಿದ್ದೀರಾ?
ವಾರಕ್ಕೊಂದ್ಸರಿ ಹಿಂಗ್ ಬರ್ಬೇಕು, ಅವಾಗ ಅವಾಗ ರೀಚಾರ್ಜ್ ಆಗ್ತಾ ಇರ್ತದೆ. ಇಲ್ಲ ಗೈಸ್, ನಿಜವಾಗ್ಲೂ ನಂಗೆ ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ ಬರೋದು, ಟ್ಯಾಬ್ಲೆಟ್ಸ್ ತೊಗೊಳೋದು, ಇಂಜೆಕ್ಷನ್ ಇವೆಲ್ಲ ನನಗೆ ಇರಿಟೇಟ್ ಆಗುತ್ತೆ. ಹಂಗೂ ಹೇಳ್ತಿದ್ದೆ ಬೇಡ ಬೇಡ ಅಂತ. ಬಟ್ ನನಗೆ ಜಾಸ್ತಿ ಅಂತ ಮಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ನಿಮಗೆ ಊಟ ಓಕೆ ಗೈಸ್, ಆಮೇಲೆ ಮಾಡ್ತೀನಿ. ಗೈಸ್ ಚೆಕ್ ಮಾಡಿಸ್ತಾ, ಇದು ಕೋಲ್ಡ್ಗೆ ಅಂತ ಆಗಿರೋದು, ನೋ ಪ್ರಾಬ್ಲಮ್. ಸ್ವಲ್ಪ ಇಂಜೆಕ್ಷನ್ ಕೊಟ್ಟರು, ಟ್ಯಾಬ್ಲೆಟ್ಸ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ವೆಜಿಟೇಬಲ್ಸ್ ತೊಗೋಬೇಕು. ವೆಜಿಟೇಬಲ್ಸ್ ತೊಗೊಂಡು ನಮ್ಮ ಮನೆಗೆ ಹೋಗ್ತೀವಿ. ಬಿಸಿನೀರು ಕುಡಿಯೋಕೆ ಹೇಳಿದ್ದಾರೆ, ಬಿಸಿನೀರು ಕುಡಿಬೇಕು. ಅದೊಂದು ಇರಿಟೇಟ್. ಯಾವಾಗಲೂ ಬಿಸಿನೀರು ಕುಡಿಯೋಕೆ ನಂಗೆ ಇಷ್ಟ ಇಲ್ಲ. ಹಾಸ್ಪಿಟಲ್ಲು ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಇನ್ನು ಮನೆಗೆ ಹೋಗಿ ಕುಕ್ಕಿಂಗ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಹೋಟೆಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಗೈಸ್, ನಾವಿವಾಗ ಊಟಕ್ಕೆ ಒಂದು ವಾರಕ್ಕೆ ಹೋಟೆಲಿಗೆ ಬಂದಿದ್ದೀವಿ. ಇದು ನಮ್ಮ ಏರಿಯಾದಲ್ಲೇ ಇರೋದು. ನನಗೆ ಇಲ್ಲಿ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಬಂದಾಗೆಲ್ಲ ನಾನು ಜಾಸ್ತಿ ಫ್ರೈಡ್ ರೈಸೇ ಆರ್ಡ್ರ್ ಮಾಡೋದು. ಇವರು ಇವತ್ತು ಆರ್ಡ್ರ್ ಮಾಡಿದ್ದಾರೆ, ರವಾ ಇಡ್ಲಿ. ಡಿಫ್ರೆಂಟ್ ಆಗಿದೆ. ಹೇಗಿದೆ? ತುಂಬ ಚೆನ್ನಾಗಿದೆ. ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಇದು ರೆಸಿಪಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಇದು ವಾರಕ ಹೋಟೆಲಲ್ಲಿ ಪ್ಯೂರ್ ವೆಜ್ಜು, ಫುಲ್ಲು ಎಲ್ಲ ರೆಸಿಪಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಹಳೆ ಮನೆ ಇದ್ದಲ್ಲ, ನಾವು ಪಕ್ಕದ ನಾವು ಜಾಸ್ತಿ ಇಲ್ಲಿಗೆ ಬರ್ತಾ ಇದ್ದಿದ್ದು. ಇವಾಗ ಒಂದು ಸ್ವಲ್ಪ ಏರಿಯಾ ಚೇಂಜ್ ಮಾಡಿದ್ವಿ. ಇಲ್ಲಿ ಬಂದಾಗೆಲ್ಲ ನಾನು ಫ್ರೈಡ್ ರೈಸ್ನ ತೊಗೊಳೋದು. ಫ್ರೈಡ್ ರೈಸು ಗೋಬಿ ಆರ್ಡ್ರ್ ಮಾಡಿದ್ವಿ. ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಫುಡ್ ಯಾವತ್ತು ಸ್ಪೆಷಲ್ ಲೇಟಾಗಿ ಬರುತ್ತೆ. ಗೋಬಿ ಆರ್ಡ್ರ್ ಮಾಡಿದ್ದು, ಗೋಬಿ ಬಂತು. ಗೈಸ್, ಮನೆಗೆ ಬಂದ್ವಿ. ಇಷ್ಟು ತರಕಾರಿಗೆ 500 ಆಯಿತು. ಏನು ಬೇಸಿಕ್ ನೀಡ್ಸು ಕೂಡ ಇಷ್ಟು ಕಾಸ್ಟ್ಲಿ ಅಂದರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ತರಕಾರಿ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಇವಾಗ ಈ ತರಕಾರಿಗಳನ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ಬೇರೆ 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 ಕವರಲ್ಲಿ ಡಿವೈಡ್ ಮಾಡಿಡ್ತೀನಿ. ಆ ಥರ ಇಡೋದ್ರಿಂದ ಏನು ಬೇಗ ಹಾಳಾಗೋದಿಲ್ಲ. ಆ್ಯಂಡ್ ಆಲ್ಸೋ ನಮಗೆ ಬೇಕಾಗಿದ್ದು ಬೇಗ ಸಿಗುತ್ತೆ. ಸೊ ಇವತ್ತು ಫುಲ್ಲು ಮನೆಗೆ ದಿನಸಿ ಐಟಮ್ಸು ಮತ್ತು ತರಕಾರಿ, ಹಾಸ್ಪಿಟಲ್ ಇದೇ ಎಲ್ಲ ಆಗೋಯ್ತು. ಸೊ ಹಂಗೆ ಔಟ್ಸೈಡ್ ಬರ್ತಾ ಡಿನ್ನರ್ ಮಾಡಿಕೊಂಡು ಬಂದ್ವಿ. ಇವಾಗ ಟೈಮ್ ಆಲ್ರೆಡಿ 10 o'clock ಆಗಿದೆ. ತರಕಾರಿ ಎಲ್ಲ ಡಿವೈಡ್ ಮಾಡಿಟ್ಬಿಟ್ಟು ನಾಳೆಗೆ ಏನು ಟಿಫನ್ ಬೇಕೋ ಅದಕ್ಕೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಗುಡ್ ನೈಟ್. I hope you loved this video. Thank you.